ಸಚಿವರು ಸಭೆಗೆ ತಪ್ಪು ಮಾಹಿತಿ ನೀಡಿರ್ತಕ್ಕಂಥದ್ದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಮಾತ್ರ ಆ ಸಂದರ್ಭದಲ್ಲಿ ಎದ್ದಿದ್ದೆ ಹೊರತಾಗಿ ಕಾರ್ಯಕ್ರಮವನ್ನು ಅಡ್ಡಿಪಡಿಸಲಿಕ್ಕೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಆ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರೇ ಹೊರತಾಗಿ ನಾನಲ್ಲ. ಇದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣ ನೀಡ್ತೇನೆ. ನಿನ್ನೆ ದಿವಸ ಬಾಳೆಹೊನ್ನೂರಿನಲ್ಲಿ ಅರಣ್ಯ ಸಚಿವರ ಒಂದು ಸಂವಾದ ಕಾರ್ಯಕ್ರಮ ಇತ್ತು. ನಮಗೂ ಕೂಡ ಆಹ್ವಾನ ಇತ್ತು. ಹಾಗಾಗಿ ನಾವು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯಿಂದ ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ವಿ. ಮೊದಲನೇದಾಗಿ ನಮಗೂ ಕೂಡ ಮನವಿ ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದರು. ಆದರೆ ಕಾರ್ಯಕ್ರಮ ಪ್ರಾರಂಭ ಆಗುವುದು ತಡವಾಗಿರೋ ಕಾರಣಕ್ಕಾಗಿ ನಮ್ಮಗಳ ಮನವಿಯನ್ನು ತೆಗೆದುಕೊಳ್ಳಲಿಲ್ಲ. ನಮಗೆ ಅವಕಾಶ ಸಿಗಲಿಲ್ಲ. ಆದರೂ ಕೂಡ ನಾವು ಶಾಸಕರ ಹತ್ರ ಮನವಿ ಮಾಡಿ ನಮ್ಮ ಮನವಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ತದನಂತರದಲ್ಲಿ ಮಾನ್ಯ ಸಚಿವರು ಭಾಷಣ ಮಾಡಲಿಕ್ಕೆ ಮುಂದಾದರು. ಸಂವಾದ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಯೋಚನೆ ಏನಿತ್ತು ಅಂತ ಹೇಳಿದರೆ, ಮೊದಲನೇದಾಗಿ ಸಾರ್ವಜನಿಕರು ಅಥವಾ ರೈತರು ಯಾರಿಂದ ಪ್ರಶ್ನೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಆ ಪ್ರಶ್ನೆಗಳಿಗೆ ನಂತರದಲ್ಲಿ ಸಚಿವರು ಸಮಂಜಸವಾದ ಉತ್ತರವನ್ನು ಕೊಡ್ತಕ್ಕಂಥದ್ದು ಅಂತಕ್ಕಂಥ ಕಾರ್ಯಕ್ರಮ ಅಂತ ನಾವು ಭಾವಿಸಿದ್ವಿ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಸಚಿವರ ಭಾಷಣ ಪ್ರಾರಂಭ ಆಯಿತು. ಪ್ರಾರಂಭ ಆದ ನಂತರ ಮಧ್ಯದಲ್ಲಿ ಸಚಿವರು ಒಂದು ತಪ್ಪು ಮಾಹಿತಿಯನ್ನು ಸಭೆಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಸೆಕ್ಷನ್ 4(1) ಹಿಡಿದು 17 ಪ್ರಕ್ರಿಯೆಯವರೆಗೆ ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನೂ ಇರುವುದಿಲ್ಲ, ಕೇಂದ್ರ ಸರ್ಕಾರದ ಪಾತ್ರ ಮಾತ್ರ ಇರ್ತದೆ ಅಂತಕ್ಕಂಥ ಮಾತನ್ನು ಸಚಿವರು ಹೇಳಿದಂಥ ಸಂದರ್ಭದಲ್ಲಿ ನಾನು ಆ ಸಂದರ್ಭದಲ್ಲಿ ಎದ್ದು ನಿಂತು ನನಗೊಂದು ನಿಮಿಷ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡಬೇಕು, ಇದು ತಪ್ಪು ಮಾಹಿತಿ ಇದೆ. ಸೆಕ್ಷನ್ 4(1) 17 ಪ್ರಕ್ರಿಯೆಯವರೆಗೆ ರಾಜ್ಯ ಸರ್ಕಾರವೇ ಇದರ ಅಧಿಸೂಚನೆಗಳನ್ನು ಮಾಡ್ತಕ್ಕಂಥದ್ದು. 17 ಘೋಷಣೆ ಆದ ನಂತರ, ಮೀಸಲು ಅರಣ್ಯ ಘೋಷಣೆ ಆದ ನಂತರದಲ್ಲಿ ಕೇಂದ್ರದ ಕಾಯ್ದೆಗಳು ಅದಕ್ಕೆ ಅಪ್ಲೈ ಆಗ್ತವೆ ಮತ್ತು ಅದರ ನಿರ್ವಹಣೆಯೂ ಕೂಡ ರಾಜ್ಯ ಸರ್ಕಾರನೇ ಮಾಡ್ತಕ್ಕಂಥದ್ದು ಇರುವುದು ಅಂತ ಹೇಳಿ ನಮ್ಮ ಮಾಹಿತಿ ಇದೆ. ಹಾಗಾಗಿ ಆ ಪ್ರಶ್ನೆಯನ್ನು ಎತ್ತಲಿಕ್ಕೆ ನಾನು ಮುಂದಾದೆ. ನನಗೆ ಅವಕಾಶ ಕೊಡಲಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು, ನೀವು ಈ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಲಿಕ್ಕೆ ಬಂದಿದ್ದೀರಿ, ನೀವು ಈ ಕಾರ್ಯಕ್ರಮವನ್ನು ಅಡ್ಡಿಪಡಿಸಬಾರದು ಅಂತಕ್ಕಂಥದ್ದನ್ನು ಭಾರಿ ನಮ್ಮ ಮೇಲೆ ಬಲವಂತವಾಗಿ ಹೇರಲಿಕ್ಕೆ ಹೊರಟರು. ನಾನು ಆ ಸಂದರ್ಭದಲ್ಲೂ ಕೂಡ ನಮಗೆ ಪ್ರಶ್ನೆ ಕೇಳುವಂಥದ್ದಿದೆ, ಇದು ಸಂವಾದ ಕಾರ್ಯಕ್ರಮ, ಪ್ರಶ್ನೆಗೆ ಉತ್ತರ ಕೊಡಬಹುದು, ಸಚಿವರು ಉತ್ತರ ಕೊಡಬೇಕು ಅಂತಕ್ಕಂಥ ಒತ್ತಡವನ್ನು ನಾನು ಹಾಕಿದ್ದೆ. ಇದು ನಡೆದಿರ್ತಕ್ಕಂಥ ಸತ್ಯ. ಕಾರ್ಯಕ್ರಮವನ್ನು ಅಡ್ಡಿಪಡಿಸಬೇಕಂತ ಯಾವ ಉದ್ದೇಶವೂ ಇರಲಿಲ್ಲ. ಬಹುಶಃ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ನಾವು ಮಾಡಿದ ತಪ್ಪು ಅಂತ ಹೇಳ್ತಕ್ಕಂಥ ಕೆಲಸವನ್ನು ಮತ್ತು ನಮ್ಮ ಮೇಲೆ ಮುಗಿ ಬೀಳ್ತಕ್ಕಂಥ ಕೆಲಸವನ್ನು ಮಾಡಿದರು. ವಾಸ್ತವ ಸತ್ಯ ನಡೆದಿರ್ತಕ್ಕಂಥ ಇದು ಸತ್ಯವಾದ ಮಾಹಿತಿಯನ್ನು ಸಚಿವರ ಮುಖಾಂತರ ಕೇಳಿಸಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿತ್ತು. ಇನ್ನೊಂದು, ಯಾವುದೋ ಒಂದು ಮೀಡಿಯಾದಲ್ಲಿ ನನ್ನ ಬಗ್ಗೆ ಯಾರೋ ಒಬ್ಬರು ನವೀನ್ ಅಂತಕ್ಕಂಥವರು ಕೆಟ್ಟ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ನಾನು ಗಮನಿಸಿದೆ. ಸಬ್ಸಿಡಿ ರಾಮಕೃಷ್ಣ ಅಂತಕ್ಕಂಥ ಹೆಸರನ್ನು ಅವರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ಕೇಳಿದೆ. ಅವರಿಗೆ ಒಂದು ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಬ್ಸಿಡಿಯನ್ನು ಕೊಡಿಸ್ತಕ್ಕಂಥದ್ದು ಅಪರಾಧ ಅಂತ ಅವರು ತಿಳಿದಿದ್ದರೆ ತಪ್ಪು. ಆದರೆ ನಾನು ಯಾವುದೇ ಆ ಥರದ ದಂಧೆಯಲ್ಲಿ ಭಾಗವಹಿಸಿಲ್ಲ. ಶೃಂಗೇರಿ ಜನರಿಗೆ ರಾಮಕೃಷ್ಣ ಅಂದರೆ ಯಾರು, ಯಾವ ರೀತಿಯ ಹೋರಾಟಗಳನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ನನಗೆ ಇವರಿಂದ ಯಾವುದೇ ಸರ್ಟಿಫಿಕೇಟಿನ ಅವಶ್ಯಕತೆ ಇಲ್ಲ. ಶೃಂಗೇರಿಯ ತಾಲೂಕಿನ ಜನತೆಗೆ ನಾವು ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ಹೋರಾಟ ಯಾವ ರೀತಿಯಲ್ಲಿದೆ, ಅದು ಯಾವ ರೀತಿಯ ಯಶಸ್ವಿ ಹೋರಾಟಗಳಾಗಿದೆ, ವಿವಿಧ ಕ್ಷೇತ್ರದ ಹೋರಾಟಗಳನ್ನು ನಾವು ಕೈಗೆತ್ತಿಕೊಂಡು ಮಾಡ್ತಾ ಇದ್ದೇವೆ. ಸೆಕ್ಷನ್ 4(1) ಇರ್ಬೋದು, ಅಥವಾ ಈ 10,000 ಹೆಕ್ಟೇರನ್ನು ವಾಪಸ್ ತೆಗೆದುಕೊಂಡು ಬರ್ತಕ್ಕಂಥದ್ದು ಆಗಿರ್ಬೋದು, ವಾಪಸ್ ಪಡೆಯುವಂಥದ್ದು ಇರ್ಬೋದು, ಇದೆಲ್ಲದೂ ಕೂಡ ನಮ್ಮ ಹೋರಾಟ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಹೋರಾಟದಲ್ಲಿ ನಾವು ಭಾಗವಹಿಸಿದ್ದೇವೆ ಮತ್ತು ನಮ್ಮ ಹೋರಾಟದ ಪ್ರತಿಫಲ ಇವತ್ತು
ಅಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಇದೆಲ್ಲವೂ ಶೃಂಗೇರಿಯ ಸಾರ್ವಜನಿಕರಿಗೆ ಗೊತ್ತಿದೆ. ಯಾರೋ ಒಬ್ಬರು ಯಾವುದೋ ಪಕ್ಷದ ಒಬ್ಬ ಹಿಂಬಾಲಕರಾಗಿ ಹೆಸರಿಗೆ ರೈತ ಮುಖಂಡ ಅಂತ ಹೇಳಿಕೊಂಡು ಯಾವುದೋ ಪಕ್ಷದ ಹಿಂಬಾಲಕರಾಗಿ ಇಟ್ಟುಕೊಂಡು ಇರ್ತಕ್ಕಂಥವರಿಂದ ನಾನು ಯಾವುದೇ ಸರ್ಟಿಫಿಕೇಟನ್ನು ಬಯಸಲ್ಲ. ನಮಗೆ ತಾಲೂಕಿನ ಅಥವಾ ಈ ಕ್ಷೇತ್ರದ ಜನ ಕೊಡ್ತಕ್ಕಂಥ ಸರ್ಟಿಫಿಕೇಟ್ ಸಾಕಾಗಿದೆ, ಅದು ನಮಗೆ ಸಿಕ್ಕಿದೆ. ಹಾಗಾಗಿ ಅಂಥವರಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆಯೂ ನನಗಿಲ್ಲ. ಈ ಒಂದು ಸ್ಪಷ್ಟೀಕರಣವನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ. ಯಾವುದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಅಲ್ಲಿ ಅಡ್ಡಿಪಡಿಸ್ತಕ್ಕಂಥ ಯಾವ ಉದ್ದೇಶವೂ ಇಲ್ಲ. ಕೇವಲ